ಇವತ್ತು ದಿವಸ ಕಾನೂನಿನ ಪ್ರಕಾರಗಳನ್ನು ನೋಡುವಂಥದ್ದು. ಅದರಲ್ಲಿ ಪ್ರೊಫೆಸರ್ ಮೆಕ್ಹೆವೆರ್ ಅವರು ಒಂದು ನಕ್ಷೆ ಮೂಲಕವಾಗಿ ತಿಳಿಸಿರ್ತಕ್ಕಂಥದ್ದು. ಅವರ ಪ್ರಕಾರ ಮುಖ್ಯವಾಗಿ ನಾವು ಎರಡು ಭಾಗಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಕಾನೂನಲ್ಲಿ ಎರಡು ಪ್ರಕಾರ, ಒಂದು ರಾಷ್ಟ್ರೀಯ ಕಾನೂನು, ಮತ್ತೊಂದು ಅಂತಾರಾಷ್ಟ್ರೀಯ ಕಾನೂನು. ಈ ರಾಷ್ಟ್ರೀಯ ಕಾನೂನುದೊಳಗೆ ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಧಾರಣ ಕಾನೂನು ಅಂತಕೊಂಡು ಎರಡು ರೀತಿಯೊಳಗೆ ಇರುವಂಥವು. ಅದೇ ರೀತಿಯಾಗಿ ಆ ಸಾಧಾರಣ ಕಾನೂನುದೊಳಗೆ ಒಂದು ಸಾರ್ವತ್ರಿಕ ಕಾನೂನು, ಮತ್ತೊಂದು ಖಾಸಗಿ ಕಾನೂನು. ಹಾಗಾದರೆ ಈ ಸಾರ್ವತ್ರಿಕ ಕಾನೂನು ಎರಡು ರೀತಿ ಇರುತ್ತೆ. ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಕಾನೂನು, ಮತ್ತೊಂದು ಸಾಮಾನ್ಯ ಕಾನೂನು. ನೋಡಿ, ಈ ರೀತಿಯಾಗಿ ಮೆಕ್ಹೆವೆರ್ ಅವರು ತಮ್ಮದೇ ಆದಂಥ ಒಂದು ರೇಖಾನಕ್ಷೆಗಳ ಮೂಲಕವಾಗಿ ಇದರ ಸ್ಪಷ್ಟೀಕರಣವನ್ನು ನೀಡ್ತಕ್ಕಂಥ. ಆದರೆ ಸಾಮಾನ್ಯವಾಗಿ ನಾವು ಈ ಕಾನೂನಿನ ಪ್ರಕಾರಗಳು ಅಂತಕ್ಕಂಥದ್ದನ್ನು ಒಂದೊಂದಾಗಿ ನೋಡ್ತಕ್ಕಂಥದ್ದು. ಹಾಗಾದರೆ ಅಲ್ಲಿ ಮೊಟ್ಟ ಮೊದಲನೇದು ಬರ್ತಕ್ಕಂಥದ್ದು ರಾಷ್ಟ್ರೀಯ ಕಾನೂನು. ರಾಷ್ಟ್ರೀಯ ಕಾನೂನು ಅಂದ್ರೆ ಏನು ನೋಡ್ರಿ, ಒಂದು ರಾಷ್ಟ್ರದಲ್ಲಿರುವ ಎಲ್ಲ ವ್ಯಕ್ತಿಗಳ ಮತ್ತು ಸಂಘ ಸಂಸ್ಥೆಗಳ ಬಾಹ್ಯ ನಡವಳಿಕೆಯನ್ನು ನಿಯಂತ್ರಿಸಲು ಇರುವ ನಿಯಮಗಳನ್ನೇ ನಾವು ರಾಷ್ಟ್ರೀಯ ಕಾನೂನು. ನೋಡ್ರಿ, ಒಂದು ದೇಶದ ಒಳಗಡೆ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ, ಅದು ಎಷ್ಟೇ ದೊಡ್ಡ ರಾಷ್ಟ್ರಪತಿನೇ ಇರಲಿ, ಯಾವುದೇ ಇರಲಿ, ಅದು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಸಹಿತವಾಗಿ ಅವನು ಕಾನೂನಿನ ಪ್ರಕಾರ ಎಲ್ಲ ತಪ್ಪು ಮಾಡಿದಪ್ಪ ಅಂದ್ರೆ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ಅದಕ್ಕೆ ನಾವು ರಾಷ್ಟ್ರೀಯ ಕಾನೂನು ಅಂತ ಹೇಳ್ಕೊಂಡು ಕರಿತಕ್ಕಂಥದ್ದು. ಇನ್ನು ಸಂವಿಧಾನಾತ್ಮಕ ಕಾನೂನು, ಸಂವಿಧಾನದಲ್ಲಿ ಉಲ್ಲೇಖಿತವಾದ ನೀತಿ ನಿಯಮಗಳಿಗೆ ಅನುಗುಣವಾಗಿ ರಚಿಸಲ್ಪಟ್ಟ ಕಾನೂನುಗಳನ್ನೇ ನಾವು ಸಂವಿಧಾನಾತ್ಮಕ ಕಾನೂನು ಅಂತ ಹೇಳ್ಕೊಂಡು ಕರಿತಕ್ಕಂಥದ್ದು. ಈ ಸಂವಿಧಾನಾತ್ಮಕ ಕಾನೂನು ಸಂವಿಧಾನ ಉಲ್ಲೇಖಿತವಾದಂಥ ರೀತಿಯಲ್ಲೇ ಶಾಸಕಾಂಗ ಪಾಸ್ ಮಾಡಬೇಕಾಗುತ್ತದೆ. ನ್ಯಾಯಾಂಗವು ಮಧ್ಯ ಪ್ರವೇಶವನ್ನ ಮಾಡಿ ಅಂಥ ಕಾನೂನನ್ನು ಸಂವಿಧಾನ ಬಾಹಿರ ಅಂತಿಕೊಂಡು ಘೋಷಣೆಯನ್ನ ಮಾಡುವುದು. ಅದಕ್ಕೆ ಯಾವುದೇ ಕಾನೂನಿಗೂ ಸಹಿತವಾಗಿ ಅದು ಸಂವಿಧಾನಾತ್ಮಕ ರೀತಿಯೊಳಗೆ ಕಾನೂನುಗಳು ಅತ್ಯವಶ್ಯಕವಾಗಿ ಇರಬೇಕು ಅನ್ನುವಂಥದ್ದು. ಇನ್ನು ಸಾಧಾರಣ ಕಾನೂನು, ಸಾಧಾರಣ ಕಾನೂನುಗಳು ಇವುಗಳು ರಾಜ್ಯಗಳು, ಸಂಸತ್ ಅಥವಾ ವಿಧಾನಸಭೆ ರಚಿಸಲ್ಪಟ್ಟಿರ್ತಕ್ಕಂಥ ಕಾನೂನುಗಳನ್ನು ನಾವು ಸಾಧಾರಣ ಕಾನೂನುಗಳು. ಅಂದ್ರೆ ಸಾಮಾಜಿಕ, ಶೈಕ್ಷಣಿಕ ಇವುಗಳಿಗೆ ಸಂಬಂಧಪಟ್ಟ ಬದಲಾವಣೆಗಳಾದಂತೆ ಸಭೆಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನ ಪಾಸ್ ಮಾಡುವಂಥದ್ದು. ಇಂಥ ಕಾನೂನುಗಳನ್ನ ನಾವು ಸಾಧಾರಣ ಕಾನೂನು ಅಂತ ಹೇಳ್ಕೊಂಡು ಕರೆಯುವಂಥದ್ದು. ಇನ್ನು ಸಾರ್ವಜನಿಕ ಕಾನೂನು ನೋಡಿಲ್ಲ ಹತ್ರ ರಾಜ್ಯದ ಮತ್ತು ಜನತೆಯ ಸಂಬಂಧವನ್ನು ಸ್ಪಷ್ಟಪಡಿಸಿ ನಿಯಂತ್ರಣ ಮಾಡೋದು. ಅಂದರೆ ಇಲ್ಲಿ ರಾಜ್ಯದ ಜನತೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಹೊರಡ್ತಕ್ಕಂಥ ಆಜ್ಞೆಗಳನ್ನ